ಭಾಳ ಸರಿ ಹೇಳಿದ್ದಾರೆ, ಇವತ್ತು ಹೇಳಿದ್ದಾರೆ. ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯವ್ರ ಮಗ ಹೇಳ್ತಾನೇ ಇದ್ದರು, ಹಾಗೆ ಡೊಳ್ಳೊಂದಿಷ್ಟು ಜನ ಬಾರಿಸಲಿ ಅಂತ ಅವ್ರು ಇವತ್ತು ಸ್ವಲ್ಪ ಮುಂಚೆನೇ ಹೇಳಿದ್ದಾರೆ. ವಿಚಿತ್ರವಾದ ಬರಗಾಲ ನಾವು ಕಂಡಿರಲಿಲ್ಲ. ಎಂಪಿಗಳಿಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ, ಸರ್ವೆ ಮಾಡಬೇಕಾದಂತ ಅಧಿಕಾರಿಗಳನ್ನ SIR ಬಳಸ್ಕೊತಾ ಇದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಇಂದು ದೆಹಲಿಗೆ ತೆರಳಿ ರಾಜ್ಯದ ಸಂಸದರುಗಳ ಜೊತೆ ರಾಜ್ಯದ ಬರದ ಬಗ್ಗೆ ಸಭೆ ನಡೆಸಲಿದ್ದಾರೆ ಎಂದು ವರದಿಯಾಗಿದೆ. ಆದರೆ ರಾಜ್ಯದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಎಷ್ಟು ನಷ್ಟವಾಗಿದೆ ಎಂಬುದರ ಬಗ್ಗೆ ಸರ್ವೆ ಕೈಗೊಳ್ಳದೆ ಯಾವ ಅಂಕಿಅಂಶಗಳ ಮೇಲೆ ಸಂಸದರ ಜೊತೆ ಸಭೆ ನಡೆಸುತ್ತಾರೆ ಎಂದು ಮಾಜಿ DCM KS ಈಶ್ವರಪ್ಪ ರಾಜ್ಯ ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ಪೂರ್ಣ ಪ್ರಮಾಣದ ಮಂತ್ರಿಮಂಡಲ ರಚನೆ ಮಾಡಲು ಆಗದಿದ್ದರೂ ಸರ್ಕಾರಿ ಅಧಿಕಾರಿಗಳನ್ನು SIRಗೆ ಬಳಸಿಕೊಳ್ಳುವುದಲ್ಲದೆ ಬರದ ಬಗ್ಗೆ ಕೇಂದ್ರದತ್ತ ಬೊಟ್ಟು ಮಾಡಿ ತೋರಿಸುತ್ತಿರುವುದು ರಾಜ್ಯ ಸರ್ಕಾರದ ಅಸಹಾಯಕ ಸ್ಥಿತಿಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಈಶ್ವರಪ್ಪ ಟೀಕಾಪ್ರಹಾರ ನಡೆಸಿದ್ದಾರೆ. ಬಹಳ ಸರಿ ಹೇಳಿದ್ದಾರೆ, ಇವತ್ತು ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋ ತನಕನೂ ಕೂಡ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯವ್ರ ಮಗ ಹೇಳ್ತಾನೇ ಇದ್ದರು, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಕೊನೆ ತನಕ ಇರ್ತಾರೆ, 5 ವರ್ಷದ ತನಕನೂ, ಮತ್ತು ಅವರೇ ಮುಖ್ಯಮಂತ್ರಿ ಅಂತ. ನಾನಿಲ್ಲದೇ ಇಲ್ಲ ಅಂತ ಹೇಳ್ಬಿಟ್ರಲ್ಲ, ಅವರೇ ಮುಖ್ಯಮಂತ್ರಿ ತುದಿ ತನಕ, 28ಕ್ಕೆ ಮತ್ತೆ ಅವರೇ ಮುಂದುವರಿತಾರೆ ಅನ್ನೋಂಥ ಮಾತು ಸಿದ್ದರಾಮಯ್ಯನವ್ರ ಬಾಯಲ್ಲೇ ನಾವು ಕೇಳಿದ್ವಿ. ಅವ್ರ ಮಗನೂ ಹೇಳಿದ್ದ, ಅವ್ರ ಹಿಂಬಾಲಕರು ಹೇಳಿದರು. ಈ ಎಲ್ಲ ಅವರ ಹಿಂಬಾಲಕರು ಸ್ವಲ್ಪ ಒತ್ತಡ ಮಾಡಲಿ, ಮತ್ತೆ ನಿಂತ್ಕೊಳ್ಳಿ ಅಂತೇಳಿ ಈ ಡೊಳ್ಳು ಬಡ್ಡಿ ಬಾರಿಸ್ತಾರೆ ನೋಡ್ರಿ, ಹಾಗೆ ಡೊಳ್ಳೊಂದಿಷ್ಟು ಜನ ಬಾರಿಸಲಿ ಅಂತ ಅವ್ರು ಇವತ್ತು ಸ್ವಲ್ಪ ಮುಂಚೆನೇ ಹೇಳಿದ್ದಾರೆ. ಬರಗಾಲದಂತೂ ಪರಿಸ್ಥಿತಿ ನಾನು ಹೇಳಿದ್ನಲ್ಲ, 100 ವರ್ಷದಿಂದ ಈಚೆ ಇಂಥದ್ದು ವಿಚಿತ್ರವಾದ ಬರಗಾಲ ನಾವು ಕಂಡಿರಲಿಲ್ಲ. ಮತ್ತೆ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿನ ನಾಯಕರೆಲ್ಲ, ಕೇಂದ್ರ ಸರ್ಕಾರ ತಕ್ಷಣ ನೆರವು ಬರಬೇಕು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿನಲ್ಲಿ MPಗಳಿಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಬರ ಪರಿಹಾರಕ್ಕೆ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ನೀವು ಸಹಕಾರ ಕೊಡಬೇಕು, ಹೇಳಬೇಕು ಪ್ರಧಾನಮಂತ್ರಿಯವರಿಗೆ ಅಂತ. ಅಪ್ಪ, ಎಷ್ಟು ನೀನು ಬರದ್ದು ನಷ್ಟ ಆಗಿದೆ, ಸರ್ವೆ ಆಗಿಲ್ಲ. ರಾಜ್ಯದಲ್ಲಿ ಸರ್ವೆ ಮಾಡಬೇಕಾದಂಥ ಅಧಿಕಾರಿಗಳನ್ನ SIR ಬಳಸ್ಕೊತಾ ಇದ್ದಾರೆ. ಬರದ ಬಗ್ಗೆ ಇವರಿಗೆ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ. ಬಹಳ ಸುಲಭ. ಭಾರತೀಯ ಜನತಾ ಪಾರ್ಟಿ ಯಾರು ಇದ್ರ ಬರೋದ್ ಬಗ್ಗೆ ಮಾತಾಡ್ತಾ ಇಲ್ಲ, ಬರೀ ಪುಕ್ಷಟೆ ಮಾತಾಡ್ಬೇಕಾ? ಅವರು ಇನ್ನು ಬರ್ತಾರೆ ವೆರಿಫೈ ಮಾಡೋದಕ್ಕೆ. ಬೇಜವಾಬ್ದಾರಿ ಒಂದು ಸರ್ಕಾರ 136 ಜನನ ಕರ್ನಾಟಕ ರಾಜ್ಯದ ಜನ ಗೆಲ್ಲಿಸಿ ಹಣೆ ಚಚ್ಕೋಬೇಕು. ಬಹಳ ದೊಡ್ಡ ತಪ್ಪು ಮಾಡಿದ್ವಿ ಅಂತ ನನ್ನ ಮನವಿ. ಇರೋಷ್ಟು ಜನ, ನೀವು 13 ಜನ ಮಂತ್ರಿಗಳಿದ್ದೀರಿ, ದೆಹಲಿ ಯಾರು ಹೋಗ್ತಾರೋ ಹೋಗ್ಲಿ. 6ನೇ ತಾರೀಕು ಇದ್ದಿದ್ದು ಅಧಿವೇಶನ 15 ಅಂತ ಆಗ್ಯಾರ, 15ಕ್ಕಾರು ಅಧಿವೇಶನ ಆಗಲಿ. ಒಂದು ಸರ್ಕಾರ ಅಂತ ಬೇಕಲ್ಲ ರಾಜ್ಯಕ್ಕೆ. ಉಸ್ತುವಾರಿ ಸಚಿವರುಗಳಿಲ್ಲ, ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ. ಒಬ್ಬೊಬ್ಬರು 3 ಜಿಲ್ಲೆ ತಗೊಂಡಿದ್ದಾರೆ. ರೈತರ ಜಮೀನುಗಳಿಗೆ ಹೋದ್ರೆ ಗೊತ್ತಾಗುತ್ತೆ. ಮುಖ್ಯಮಂತ್ರಿಗಳೊಬ್ಬರು ಅಡ್ಡಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಎಚ್ಚರಿಕೆ, ಏನೇ ತೊಂದರೆ ಆದರೂ ಕೂಡ ಬರುತ್ತಿದ್ದ ನೀವು ಜಿಲ್ಲಾಧಿಕಾರಿಗಳ ಇದಕ್ಕೆ ಕಾರಣರಾಗ್ತೀರಿ. ಎಚ್ಚರಿಕೆ ಕೊಡಕ್ಕೆ ಮುಖ್ಯಮಂತ್ರಿ ಇರೋದು. ಬರೋದು ರಿಪೋರ್ಟ್ ಅಂತ ತಗೊಳೋದಕ್ಕೆ ನಿಮ್ಮ ಶಾಸಕರನ್ನಾರ ಕಳಿಸಿ. ಎಲ್ಲ ಮಂತ್ರಿಗಳಾಗಬೇಕು ಅಂತ 40 ಜನ ಶಾಸಕರು ಡೆಲ್ಲಿಲಿ ಹೋಗಿ ಕೂತ್ಬಿಟ್ಟಿದ್ದಾರೆ. ಬರೋದ್ ಬಗ್ಗೆ ದಯವಿಟ್ಟು ಸೀರಿಯಸ್ ಆಗಿ ತಗೋಬೇಕು. ಇದು ನನ್ನ ಪ್ರಾರ್ಥನೆ.